ನಿಖಿಲ್ ಕುಮಾರ್ ಮಾತಾಡ್ತೇವೆ. ಸ್ವಲ್ಪ ಪಾಪು ಎಲ್ಲಿ ಇನ್ನೊಂದು ಈ ಕಡೆ ಯಾರು ಬಂದಿದ್ದೀರಲ್ಲ ತಿರ್ಗಾ ನೀವು ನೀವು ಹಿಂದೆ ಹೋಗಿ ಇವ್ರೆ ಹಿಂದೆ ಹೋಗಿ ನೀವು ಫ್ರೇಮ್ ಅವ್ರು ಮಾತಾಡೋದು ಕೇಳಿಸಲ್ಲ, ದಯವಿಟ್ಟು ಸುಮ್ಮನೆ ಬೇರೆ ಏನಾದ್ರು ವೈಯಕ್ತಿಕ ವಿಷಯ ನಿಮ್ ಜೊತೆ ಬೇರೆ ಏನಾರಿದ್ರೆ ಮಾಡಿ ಮನ್ಸು ಆ ರೀತಿ ಕೆಡ್ಸ್ಕೊಬಿಡಿ. ನಂಗೆ ಬಹಳ ಬೇಸರ ಆಯ್ತು. ಬೆಳಿಗ್ಗೆ 7:30 ಮೆಸೇಜ್ ಬಂತು, ಗೊತ್ತಿರ್ಲಿಲ್ಲ. ಇಲ್ಲಿ ನಮ್ಮ ಮಂಡ್ಯ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಆಗಿದ್ಯಾ? ಚೆನ್ನಾಗಿದಂಗೆ ಐತಿದ ಅಣ್ಣ, ತುಂಬಾ ಕಷ್ಟಪಟ್ಟು ಅಲ್ಲಿ ಇರಕ್ಕೂ ಸ್ಥಳ ಇಲ್ಲ ಅಣ್ಣ. ಬಡವರು ಯಾರ್ದೋ ಮನೇಲಿದ್ದಾರೆ, ಇವರ ಮನೆಗೆ ಆಧಾರ ಅಣ್ಣ. ಎರಡು ಫ್ಯಾಮಿಲಿ ಸಾಕ್ಬೇಕು. ಕೆಲಸ ಮಾಡ್ತೀರಿ? ಹಂಗಾಗಿ ನಿಮ್ಮ ಅಭಿಮಾನ ಸ್ವಲ್ಪ ಹುಚ್ಚು ಸ್ವಲ್ಪ ಇದೆ. ನೀವು ಅಂದ್ರೆ ಪ್ರಾಣ ಅಣ್ಣ. ಈ ಮಕ್ಕಳು ಎರಡು ಮಕ್ಕಳು ಆಮೇಲೆ ನೋಡಿ, ದಯಮಾಡಿ ಬೆಳೆಯೋ ಮಕ್ಕಳು ಮಕ್ಕ ನೋಡ್ಕೊಂಡು ವೃತ್ತಿಗಳನ್ನ ಜೊತೆ ಇರೋದಕ್ಕೆ ಬಂದಿರೋದು. ಅದಕ್ಕೆ ವಿಷಯ ತಿಳಿತಲ್ಲ, ನನಗೆ ಬೇಜಾರಾಯ್ತು, ಮನಸ್ಸು ತಡೀಲಿಲ್ಲ. ಅದಕ್ಕೆ ನೀವು ನೋಡ್ಕೊಂಡು ಹೋಗುವ ಅಂತ ಬಂದೆ. ದಯಮಾಡಿ ನೀವು ಮನಸ್ಸು ಯಾವುದೇ ಕಾರಣ ಧೃತಿಗಿಡಬಾರ್ದು. ನಿಮ್ಗೇನಾಗಬೇಕು ಮುಂದಿನ ದಿನಗಳಲ್ಲಿ ವ್ಯವಸ್ಥೆ ಮಾಡಿಕೊಡ್ತೀನಿ. ನನ್ನ ಕೈಲಾದ ಮಟ್ಟಕ್ಕೆ ನಾನು ಏನೋ ಒಂದು ಸ್ವಲ್ಪ ಸಹಕಾರ ಕೊಟ್ಟು ಹೋಗ್ತೀನಿ. ಧೈರ್ಯವಾಗಿರಿ ಬಿಡಿ, ಆಯ್ತು. ಅದೇನು ಮೀಡಿಯಮ್ ಇಂದ ಆಮೇಲೆ ಧೈರ್ಯವಾಗಿರಿ, ನಿಮ್ಮ ಜೊತೆ ಇರ್ತೀನಿ. ಹಿಂಗೆಲ್ಲ ನೀವು ಮೈಂಡ್ ಇದು ಮಾಡ್ಬೇಕು. ನೋಡಿ ಇಷ್ಟು ಚೆನ್ನಾಗಿದೆ. ನಮ್ಗೆ ಕೊಡ್ತಾರೆ, ನೋಡ್ಕೊಳ್ಳಿ. ನಮ್ಮ ತಾಲೂಕಲ್ಲಿ ದೊಡ್ಡವರು ಕುಮಾರಣ್ಣ ಪಕ್ಷ ನಮ್ಮ ಮೇಲೆ ಪ್ರಾಣ ಇಟ್ಕೊಂಡ್ರು. ನಿಮ್ ಬಗ್ಗೆ ಗೊತ್ತಣ್ಣ ನನಗೆ. ತಾಲೂಕಿನ ಸೂಕ್ಷ್ಮತೆಗಳನ್ನ ಅರ್ಥ ಮಾಡ್ಕೊತೀನಿ. ದಯಮಾಡಿ ನಾನು ಅದಕ್ಕೆ ಮೊನ್ನೆ ಹಾಸನ ಹೋಗಿದ್ದಾಗಲೂ ದೇವಸ್ಥಾನದ ಆಚೆ ಹೇಳಿದೆ, ಚುನಾವಣೆ ರಿಸಲ್ಟ್ ಬಗ್ಗೆ ನಮ್ಗೆ ಗೊತ್ತಿರಲಿಲ್ಲ, ಭಗವಂತನ ನಿರ್ಣಯಗಳು. ಅದಕ್ಕೆ ಬೆಟ್ಟಿಂಗ್ ಕಟ್ಟಬೇಡಿ, ಇನ್ನೊಂದು ಮಾಡಬೇಡಿ. ಅಲ್ಲ, ಗೆಲುವು ಸೋಲಿನ ಪ್ರಶ್ನೆ ಅಲ್ಲ. ಅದರಿಂದ ಯಾರು ದುಡ್ದೇನು ಮನೆಗಳು ಉದ್ಧಾರ ಆಗಬೇಕಾಗಿಲ್ಲ, ಕಳ್ಕೊಂಡು ಬೀದಿಗೆ ಬರಬೇಕಾಗಿಲ್ಲ ಅಲ್ವೇ? ಅದೇ ನನಗೆ ಬೇಸರ ಇವೆಲ್ಲ, ನನಗೆ ಬೇಸರ. ಮಕ್ಕಳು ನೋಡ್ದೇನೆ ಅವರು ಈ ತರ ಚೀಟಿ ಬಂದ್ಬಿಟ್ಟು ನಾನು ಮತ್ತೆ ಫ್ರೀಯಾಗಿ ಬರ್ತೀನಿ, ನೀನೇ ಬರುವಂತೆ ಭೇಟಿ ಮಾಡ್ತೀನಿ. ದಯವಿಟ್ಟು ಈ ತರ ಯಾವತ್ತೂ ಆಲೋಚನೆ ಮಾಡ್ತೀನಿ. ಮಕ್ಕಳು ಇನ್ನು ಪಾಪು, ನಮಗೂ ಮನೇಲಿ 3 ವರ್ಷದ ಮಗನೇ ಇರೋದು. ಮಕ್ಕಳು ಚಿಕ್ಕವರವ್ರೆ, ಮಕ್ಳಿಗೂ ಭವಿಷ್ಯ ರೂಪಿಸ್ಕೊಡುವ. ನಿಮಗೂ ಬೇರೆ ಎಲ್ಲರೂ ಕೆಲಸ ಮಾಡಿಸ್ಕೊಡ್ತೀನಿ. ನೆನ್ನೆನು ಬೆಳಗ್ಗೆನು ಅಣ್ಣನ ಹತ್ರ ಮಾತಾಡಿದ್ದೀನಿ. ಉದ್ಯೋಗ ಮಾಡಬೇಕು ಅಂತ ನಾನೇನು ಅನ್ಕೊಂಡಿದ್ದೀನಿ. ನಾನು MLA ಇಲ್ಲದೆ ಇರ್ಬೋದು, ಇದು ಸವಾಲು. ಮಾಡೇ ಮಾಡ್ತೀನಿ, ಅಣ್ಣನ ಜೊತೆ ಕೂತ್ ಮಾಡ್ತೀನಿ. ತಲೆ ಕೆಡಿಸ್ಕೊಂಡು ನೀನು ಯಾವ ಕಾರಣಕ್ಕೂ ಬಂದಣ ಜೊತೆಗೆ ಇಡಬಾರ್ದು. ಏನಮ್ಮ ಹೇಳಮ್ಮ, ದಯಮಾಡಿ ಅವ್ರಿಗೆ ನೀನ್ ಧೈರ್ಯ ಹೇಳ್ಬೇಕು. ವಿಶ್ರಾಂತಿ ತಗೊಳ್ಳಿ. ಬರ್ತೀನಿ, ಇಲ್ಲೇ ಇರ್ತೀನಿ, ತಲೆ ಕೆಡಿಸ್ಕೊಂಡು. ಇಲ್ಲೇ ಪಕ್ಷದ ಕಚೇರಿಗಳು ಇಲ್ಲೇ ಆದ ಭಾಗದಲ್ಲಿ ಮನೆ ಕಡೆ ಬಂದೈತಿ.